ಹೆಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರೆ ಅನ್ಕೋತೀನಿ. ಇವತ್ತು ನಾವು ಬಂದಿರೋದು ಇಲ್ಲಗಪ್ಪ ಅಂದ್ರೆ ಆಗ್ರದ ಕೆಂಪು ಕೋಟೆಗೆ. ನೋಡ್ತಾ ಇದ್ರಲ್ಲ, ಎಂಟ್ರೆನ್ಸ್ ಬರ್ಸ್ ತುಂಬಾ ಸಕ್ಕತ್ತಾಗಿದೆ. ಒಳಗಡೆ ಬರ್ತೀನಿ ಅಂದ್ರೆ ಬರೀ 40 ರೂಪಾಯಿ ಟಿಕೆಟ್ ಅಷ್ಟೇನೆ. ಬರೀ ನೋಡ್ಕೊ ಬರೋಣ ಹೇಗಿರುತ್ತೆ ಅಂತ. ಇಲ್ಲ ಆದ್ರೆ ಇಲ್ಲಿ ನೀರಿನ ಇದು ಇದನ್ನ ತೆಗ್ದ್ಬಿಡ್ತಾರೆ ಗೇಟ್ನ. ಹಾ ಆ ಸಿಸ್ಟಮ್ ಪೆಟ್ರೋಲ್ ಹಾಕಿ ಇಲ್ಲಿ ಇದನ್ನ ಬೆಂಕಿ ಹಚ್ಬಿಡೋದು. ಹಾ ವಾರ ಆಯ್ತು ಅಂದ್ರೆ ಇದೆಲ್ಲ ದಾಟಿ ಹೋಗಿಲ್ಲ ಅಂತ ಇಲ್ಲೆಲ್ಲ ಫುಲ್ ನೀರು ಇದೆ. ನೋಡ್ರಿ ಇಲ್ಲಿ ಯಾವನು ಇಲ್ಲಿ ದಾಟಿ ಇದ್ರ ಮೇಲೆ ಹತ್ಬಾರ್ದು. ಇದು ನೀರು ಇದು ಫುಲ್ಲು. ಇದೆಲ್ಲ ನೀರು ಆ ಟೈಮಲ್ಲಿ ನೀರು ತುಂಬಿಕೊಳ್ಳೋದು ಇಲ್ಲಿ. ಸರಿ ಸರಿ ನೀರಲ್ಲಿ ಬಂದು ಈ ಕಡೆ ಹತ್ತಂಗಿಲ್ಲ. ಅದೇ ಕೋಟೆ ಒಳಗಡೆ ಹೋಗಂಗಿಲ್ಲ ಅಂತ. ಇಲ್ಲಿ ಏನಾದ್ರು ವಾರ ಶುರು ಆಗ್ತಂದ್ರೆ ಇಲ್ಲಿ ಪೆಟ್ರೋಲ್ ಹಾಕಿ ಬೆಂಕಿ ಈ ಕಡೆ ತುಂಬಾನೇ ರಶ್ ಇತ್ತು ಮಾತ್ರ. ನಾವು ಹೋಗಿರ್ಬೇಕಾದ್ರೆ ನೋಡ್ತಾ ಇದ್ರಲ್ಲ ಎಷ್ಟು ಜನ ರಶ್ ಇದೆ ಅಂತ. ಮತ್ತೆ ಕ್ಯೂ ಮಾತ್ರ ಸಿಕ್ಕಾಪಟ್ಟೆನೆ ಇತ್ತು. ಆದರೆ ಇಲ್ಲಿ ಬಾಯ್ಸ್ಗೆ ಬೇರೆ ಸಪ್ರೇಟ್ ಕ್ಯೂ, ಗರ್ಲ್ಸ್ಗೆ ಬೇರೆ ಸಪ್ರೇಟ್ ಕ್ಯೂ. ಚೆನ್ನಾಗಿತ್ತು ಮಾತ್ರ. ಎಲ್ಲ ಒಂಥರ ಈಕ್ವಾಲಿಟಿ ಮಾಡಿದ್ರು. ಒಳಗಡೆ ಏನೇನು ಯೂಸ್ ಮಾಡಬಾರ್ದು ಅಂತ ಫುಲ್ ಎಲ್ಲ ಇದಾಕಿದ್ದಾರೆ, ನೋಡ್ತಾ ಇರ್ಬೋದು. ಮತ್ತೆ ಇವಾಗ ಒಳಗಡೆ ಹೋಗ್ತೀನಿ ಅಂದ್ರೆ ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು ಮಾತ್ರ. ನೋಡ್ತಾ ಇದ್ರೆ ಕ್ಯೂ ಯಾವ ರೀತಿ ಇದೆ ಅಂತ. ಸಿಕ್ಕಾಪಟ್ಟೆ ಕ್ಯೂ ಇತ್ತು ಮಾತ್ರ. ಬರೀ ಗರ್ಲ್ಸ್ ಸಪ್ರೇಟ್ ಇದ್ರೆ ಬಾಯ್ಸ್ ಸಪ್ರೇಟ್. ನೋಡ್ತಾ ಇದೀರಲ್ಲ, ಸ್ಟಾರ್ಟಿಂಗ್ ಇದು ನಾವು ಹೋಗ್ತಾ ಇರ್ಬೇಕಾದ್ರೆ ತುಂಬಾನೇ ಖುಷಿ ಇದೆ. ಎಷ್ಟು ಶುದ್ಧ ಇದೆ ನೋಡಿ ಗೋಡೆಗಳು. ಮತ್ತೆ ನೀವು ಇಲ್ಲಿ ಮೇಲ್ಗಡೆ ನೋಡ್ತೀನಿ ಅಂದ್ರೆ ನೋಡ್ತಾ ಇರ್ಬೋದು ಎಷ್ಟು ಶುದ್ಧ ಇದೆ ಅಂತ. ಇಲ್ಲಿ ಮೇಲ್ಗಡೆ ಅಲ್ಲಿ ಗ್ಯಾಪ್ ಏನ್ ಕಾಣಿಸ್ತಿದೆ, ಆ ಗ್ಯಾಪ್ ಅಲ್ಲಿ ನಿಮ್ಗೆ ಸೈನಿಕರು ಇರ್ತಿದ್ರಂತೆ ಆ ಟೈಮಲ್ಲಿ. ನೋಡಿ, ಆ ಗ್ಯಾಪ್ ಅಲ್ಲಿ ಸೈನಿಕರು ನೋಡ್ಕೊಂಡು ಬಂದಿದ್ದವ್ರನ್ನ ದಾಳಿ ಮಾಡ್ತಿದ್ದಾರೆ. ಇದು ಕೂಡ ಯಮುನಾ ರಿವರ್ ಪಕ್ಕನೇ ಇದೆ, ಜಾಸ್ತಿ ದೂರ ಏನಿಲ್ಲ. ಮತ್ತೆ ನೀವು ನೋಡ್ತಾ ಇದ್ರಲ್ಲ ಕೋಟೆ, ಇದು ಇದು ತಾಜ್ ಮಹಲ್ ಇಂದ ಜಾಸ್ತಿ ದೂರ ಏನಿಲ್ಲ, 2 ಕಿಲೋಮೀಟರ್ ಇದೆ ಅಷ್ಟೇನೆ. ಮತ್ತೆ ನೀವು ಇಲ್ಲಿ ನೋಡ್ತೀನಿ ಅಂದ್ರೆ ಅಕ್ಬರ್ ಕಟ್ಸಿರೋಂತ ಕೆಂಪು ಕೋಟೆ ಇದು. 1565ರಿಂದ 1573 ಗಂಟ ಕಟ್ಸಿದಿರೋ ಇದ್ರ ಕೋಟೆನ. ಅಂದ್ರೆ ಅಷ್ಟು ತುಂಬಾ ಹಳೇದಂತ ಇದು ಕೋಟೆ. ಮತ್ತೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಅಂದ್ರೆ ಇದು ಯಾವಾಗ ಸಿಕ್ತಪ್ಪ ಅಂದ್ರೆ 1983ರಲ್ಲಿ ಸಿಕ್ಕಿರೋ ಅಂತದ್ದು. ಇದು ಏನ್ ಕೋಟೆ ನೋಡ್ತಾ ಇದೆಯಾ ಫುಲ್, ಇದು ಮಿನಿಮಮ್ ಅಂತಂದ್ರು 94 ಎಕರ್ ಇದೆ. ಅಷ್ಟು ದೊಡ್ಡದು ಇದು ಕೋಟೆ. ತುಂಬಾನೇ ದೊಡ್ಡದು ದೊಡ್ಡದು ಇದು. ನೋಡ್ತಾ ಇದ್ರಲ್ಲ ಇದು. ನೋಡಿ, ಇಲ್ಲಿ ನಡ್ಕೊ ಹೋಗ್ತಿರ್ಬೇಕಾದ್ರೆ ಇಲ್ಲಿ ನೀವು ಕ್ಲಾಪ್ಸ್ ಮಾಡ್ತೀನಿ ಅಂದ್ರೆ ಎರಡು ಗೋಡೆ ಈಕ್ವಲ್ ಆಗಿರೋದ್ರಿಂದ ಕ್ಲಾಪ್ಸ್ ಮಾಡಿದ್ರೆ ಎಗೋ ಕೇಳಿಸುತ್ತೆ ಫುಲ್ಲು. ಅದೊಂಥರ ತುಂಬಾನೇ ಚೆನ್ನಾಗಿತ್ತು. ಅದೊಂಥರ ಕೇಳಿಸ್ಕೊಳಕ್ ಒಂಥರ ಚೆನ್ನಾಗಿತ್ತು. ಫೀಲ್ ಮಾಡಿದಾಗ ತುಂಬಾನೇ ಚೆನ್ನಾಗಿತ್ತು. ನೀವು ಒಂದ್ಸಲ ಹೋದ ಒಂಥರ ಟ್ರೈ ಮಾಡಿ ಅದನ್ನ. ಇದು ಹಿಂದೂ ಮತ್ತೆ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ನ ಹೊಂದಿದೆ. ಯಾಕೆಂತಂದ್ರೆ ಅಲ್ಲಿ ಇರೋ ವೈಶಿಷ್ಟ್ಯತೆಗಳೇ ಹೇಳ್ತವೆ ಯಾವ ರೀತಿ ಇದೆ ಅಂತ. ಮತ್ತೆ ಇಲ್ಲಿ ನೀವು ಮುಂದೆ ನೋಡ್ತೀನಿ ಅಂತಂದ್ರೆ ಮಾತ್ರ ಗೇಟ್ ಗಳು ಮಾತ್ರ ಎಷ್ಟು ದೊಡ್ಡದಿದೆ ಅಂತಂದ್ರೆ ಸಿಕ್ಕಾಪಟ್ಟೆ ದೊಡ್ಡದಿದೆ ಮಾತ್ರ. ಒಳಗಡೆ ಕೆಳಗಡೆ ಕುದುರೆ ಹೋಗುತ್ತಲ್ಲ, ಆ ಕುದುರೆ ಹೋಗೋಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಇದು ಮಾಡಿ ಬಿಟ್ಟಿದ್ದಾರೆ. ಯಾಕೆಂತಂದ್ರೆ ಅದು ಈಸಿಯಾಗಿ ಹೋಗ್ಲಿ ಅಂತ, ಯಾವುದೇ ರೀತಿ ಇದಾಗಬಾರ್ದು ಅಂತ. ಯಾಕೆಂದ್ರೆ ಮಹಾರಾಜರು ಕುದುರೆ ಮೇಲೆ ಹೋಗ್ತಾ ಇದ್ರು ಆ ಕಾಲದಲ್ಲಿ. ಒಳಗಡೆ ನೋಡ್ತೀನಿ ಅಂದ್ರೆ ಮಿನಿಮಮ್ ಅಂತಂದ್ರು 500 ರೂಮ್ಸ್ ಇದೆ ಅಂತೆ ಒಳಗಡೆ. ನಮ್ಗೆ ಕೇಳಿನೇ ಶಾಕ್ ಆಯ್ತು, ಅಷ್ಟೊಂದು ದೊಡ್ಡ ದೊಡ್ಡ ರೂಮ್ಸ್ ಇದೆಯಾ ಅಂತ ನೋಡಿ. ಮತ್ತೆ ಇಲ್ಲಿ ಒಳಗಡೆ ಹೋಗ್ತೀನಿ ಅಂದ್ರೆ ಯಾವ ರೀತಿ ಎಂಟ್ರೆನ್ಸ್ ಇದೆ ನೋಡಿ. ಇಲ್ಲಿ ತುಂಬಾನೇ ಖುಷಿ ಆಯ್ತು ಮಾತ್ರ ಇಲ್ಲಿ ನೋಡ್ತಾ ಇದ್ದ ಹಿಂಗೇನೆ. ಏನ್ ನೋಡ್ತಿದಿರಲ್ಲ, ಇದು ಈ ಕಡೆ ತೋರಿಸಿ ನೋಡಿ. ಇದೇ ಜಹಾಂಗೀರ್ ಪ್ಯಾಲೇಸ್. ತುಂಬಾನೇ ಚೆನ್ನಾಗಿದೆ ಮಾತ್ರ. ಅದು ಗೋಡೆ ಇದೆಯಲ್ಲ, ಗೋಡೆ ಅದು 25 ಎತ್ತರ ಇದೆ ಅಡಿ. ಅಂದ್ರೆ ಕೆಳಗಡೆಯಿಂದ ನೋಡ್ತಿದ್ರೆ 25 ಅಡಿ. ಇಲ್ಲಿ ನೋಡಿ, ನೀರ್ ಹೋಗ್ಬೇಕು ಅಂತಂದ್ರೆ ಮಳೆಗಿಳೆ ನೀರ್ ಬಂತು ಅಂತಂದ್ರೆ ಹೆಂಗ್ ಸೇಫ್ಟಿ ಮಾಡ್ತಿದ್ರು ಅಂತಂದ್ರೆ ಒಳಗಡೆ ಎಲ್ಲ ನೀರ್ ಹೋಗ್ಬೇಕು ಆ ತರ ಇದ್ ಮಾಡ್ತಿದ್ರು ನೋಡಿ. ಸುತ್ತಮುತ್ತ ಎಲ್ಲಾ ಯಾವ ರೀತಿ ಇದ್ ಮಾಡಿದಾರೆ ಅಂತ. ಬ್ರಿಟಿಷರು ಬಳಸಿದಂತಹ ತೋಪ್ ಇದು ನೋಡಿ. ಈಗ ಏನ್ ತೋರಿಸ್ತಾ ಇದೀನಿ ಇದು ಬ್ರಿಟಿಷರು ಆಗಿನ ಕಾಲದಲ್ಲಿ ಬಳಸಿದಂತಹ ತೋಪ್ ಅದು. ಅಂದ್ರೆ ಹಳೇ ಕಾಲದಲ್ಲಿ ಈ ಅಂತ ನೆನ್ನೆ ಮೊನ್ನೆದಲ್ಲ, 10 ವರ್ಷದ 20 ವರ್ಷದಲ್ಲ, ತುಂಬಾ ಹಳೇ ಕಾಲದಲ್ಲಿ ಯೂಸ್ ಮಾಡಿರೋಂಥದ್ದು. ಇಲ್ಲಿ ನೋಡಿ ಡಿಸೈನ್ಸ್ ಎಲ್ಲ ಯಾವ ರೀತಿ ಇದೆ ಅಂತ. ಆರ್ಕಿಟೆಕ್ಚರ್ಸ್ ತುಂಬಾನೇ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಮಾತ್ರ. ನೋಡ್ತಾ ಇದ್ದಂಗೆನೆ ಒಂದೊಂದ್ ಕಡೆ ಹೋದಂಗೆ ತುಂಬಾನೇ ಖುಷಿ ಆಗ್ತಿತ್ತು. ಯಪ್ಪ ಯಾವ ರೀತಿ ಇದೆ ಅಂತ ಮಾತ್ರ. ಸೂಪರ್ ಆಗಿತ್ತು ಎಲ್ಲಾ ಕಡೆ. ಇಲ್ಲೇನ್ ನೋಡ್ತಾ ಇದ್ರೆ, ಇಲ್ಲಿ ಆಗಿನ ಕಾಲದಲ್ಲಿ ದ್ರಾಕ್ಷಿ ಬೆಳಿತಿದ್ರಂತೆ ಮತ್ತೆ ಹೇಳ್ತಾರೆ. ಅದನ್ನ ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಒಟ್ಟಲ್ಲಿ ತುಂಬಾನೇ ಚೆನ್ನಾಗಿದೆ ಮತ್ತೆ ನೋಡ್ತಾ ಇದ್ರೆ. ಮತ್ತೆ ಇಲ್ಲಿ ಸುತ್ತಮುತ್ತ ಏನ್ ನೋಡ್ತಾ ಇದೀರಾ, ಆಗಿನ ಕಾಲದಲ್ಲಿ ಮಹಾರಾಜರುಗಳನ್ನ ಅಂದ್ರೆ ಈಗ ಸೆರೆ ಮಾಡಿ ಅಥವಾ ಅವ್ರನ್ನ ಸಾಯಿಸಿದಾಗ
ಈ ಜಾಗ ಇದೆಯಲ್ಲ, ಈ ಜಾಗದಲ್ಲಿ ಮಹಾರಾಜರ ವಂಶದವ್ರು ಇರ್ತಾರಲ್ಲ, ಅದ್ರ ಹೆಂಡತಿ ಆಗಿರ್ಬೋದು, ಅವ್ರ ಮಕ್ಳಾಗಿರ್ಬೋದು, ಅವ್ರ ಅಪ್ಪ ಅಮ್ಮ ಆಗಿರ್ಬೋದು, ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲೇ ಇರಿಸ್ತಾ ಇದಾರಂತೆ. ಅದು ತುಂಬಾ ಕರ ವಿಸ್ಮಯವಾಗಿದೆ. ಇಲ್ಲೇ ನೋಡಿದ್ರೆ ಒಳಗಡೆ ಮಿರರ್ ಇರೋದಂತೆ. ತುಂಬಾ ಹೇಳಿದ್ರು ಮಿರರ್ ಅಂತ, ನಮಗೂ ಎಲ್ಲಿದೆ ಅಂತಾನೆ ಗೊತ್ತಾಗ್ಲಿಲ್ಲ. ಒಟ್ನಲ್ಲಿ ಚೆನ್ನಾಗಿದೆ. ಒಟ್ನಲ್ಲಿ ನಾವು ಫುಲ್ ಒಳಗಡೆ ಝೂಮ್ ಮಾಡಿ ತೋರಿಸ್ತಿರೋಂಥದ್ದು ಇದು. ನಿಮಗೆ ಫುಲ್ ಇದಿರುತ್ತೆ ಹೊರಗಡೆಯಿಂದ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಏನ್ ನೋಡ್ತಿದ್ರಿ, ಇಲ್ಲಿ ಅವನ್ ಕಾಲದಲ್ಲಿ ಆ ಬೇರೆ ರಾಜ್ಯದವರು ಅಥವಾ ಬೇರೆ ಸೈನಿಕರು ಒಳಗಡೆ ಬರಬಾರ್ದು ಅಂತ ಅಲ್ಲಿ ಕೆಳಗಡೆ ಅನಿಮಲ್ಸ್ ಎಲ್ಲ ಬಿಡ್ತಿದ್ರಂತೆ. ಇಲ್ಲಿಂದ ನೋಡಿ ತಾಜ್ ಮಹಲ್ ಯಾವ ರೀತಿ ಕಾಣುತ್ತೆ ಅಂತ, ತುಂಬಾನೇ ಸಿಕ್ಕಾಪಟ್ಟೆ ದೂರ ಇರೋ ತರ ಕಾಣುತ್ತೆ. ದೂರನೇ ಇದೆ, 2 ಕಿಲೋಮೀಟರ್ ಇದೆ. ಆದ್ರೆ ನಿಮ್ಗೆ ಇನ್ನೊಂದು ರೀತಿ ತೋರಿಸ್ತೀನಿ. ಯಾವ ರೀತಿ ಅಂತಂದ್ರೆ, ನಿಮ್ಗೆ ಸ್ವಲ್ಪ ಡಿಸ್ಟೆನ್ಸ್ ಸ್ವಲ್ಪ ದೂರದಿಂದ ನೋಡಿದ್ರೆ ನಿಮ್ಗೆ ಅಮ್ಮಮ್ಮ ಅಂದ್ರೆ ಒಂದು 50 ಮೀಟರ್ ಒಳಗಡೆನೆ ಇರ್ಬೋದು ಏನೋ, ಆತರ ಫೀಲ್ ಆಗುತ್ತೆ. ಅದನ್ನು ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ, ಇದು ಅದು ತುಂಬಾ ದೂರ ಇತ್ತು. ಇಲ್ಲಿ ನೋಡಿ, ಇಲ್ಲಿ ಆ ಪಕ್ಕದಲ್ಲಿ ಇದೇನೋ ಅನ್ನಂಗ್ ಕಾಣುತ್ತೆ. ಇಲ್ಲಿ ಈ ಕಡೆಯಿಂದ ನೋಡಿದಾಗ, ಡಿಸ್ಟೆನ್ಸ್ ಇಂದ ನೋಡಿದಾಗ ಇಷ್ಟೊಂದು ಡಿಫ್ರೆಂಟ್ ಬರುತ್ತೆ. ನೀವು ಒಂದ್ಸಲ ಆ ಕಡೆ ಹೋದಾಗ ಒಂದ್ಸಲ ಟ್ರೈ ಮಾಡಿ. ಅಲ್ಲೇ ನಿಂತ್ಕೊಂಡು ನೋಡಿದಾಗ ತುಂಬಾನೇ ದೂರ ಕಾಣಿಸುತ್ತೆ, ಇಲ್ಲಿ ಬಂದು ನೋಡಿದಾಗ ತುಂಬಾ ಹತ್ರ ಕಾಣಿಸುತ್ತೆ. ಅದೊಂಥರ ಡಿಫ್ರೆಂಟ್ ಆಗಿದೆ ನೋಡಿ. ಮತ್ತೆ ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲೆಲ್ಲ ಏನ್ ನೋಡ್ತಿದ್ದೀರಾ ಫುಲ್ ಒಳಗಡೆ. ಇಲ್ಲಿ ಮಾರ್ಕೆಟ್ ಇತ್ತಂತೆ ಫಸ್ಟ್ ಹಳೆ ಕಾಲದಲ್ಲಿ. ಮಂತ್ರಿ ಮಂಡಲದವ್ರು ಬಳಸ್ತಾ ಇದ್ರಂತೆ ಇದು ಕಚೇರಿಯಾಗಿ. ತುಂಬಾನೇ ಚೆನ್ನಾಗಿದೆ ಮಾತ್ರ ಇಲ್ಲೆಲ್ಲ. ಇಲ್ಲಿ ಏನ್ ನೋಡ್ತಿದ್ರೆ ವೈಟ್ ಮಾರ್ಬಲ್ಸ್ ಅಂದ್ರೆ ಶಹಜಾನ್ಗೆ ತುಂಬಾನೇ ಇಷ್ಟವಾದಂತದ್ದು. ಮತ್ತೆ ಇಲ್ಲಿ ತುಂಬಾ ಚೆನ್ನಾಗಿದೆ. ಇಲ್ಲಿ ನಮಾಜ್ ಮಾಡ್ತಿರಂತೆ ಆ ಟೈಮಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ.